ವರದಿ ಪ್ರಕಾರ ಇಡೀ ವಿಶ್ವದಲ್ಲಿ 10% 40% ಜನರು ಸಿಯಾಟಿಕಾ ನರನೋವಿನಿಂದ ನರಳ್ತಾ ಇದ್ದಾರೆ. ಏನಿದು ಸಿಯಾಟಿಕಾ? ಸಿಯಾಟಿಕಾ ನಮ್ಮ ದೇಹದಲ್ಲಿ ಎಲ್ಲಕ್ಕಿಂತ ದೊಡ್ಡ ನರ. 5 ನರಗಳು L4, L5, S1, S2, S3 ಈ 5 ನರಗಳ ಸಮೂಹವೇ ಸಿಯಾಟಿಕಾ ನರ. ಸಾಮಾನ್ಯವಾಗಿ ಸಿಯಾಟಿಕಾ ನೋವು ದೇಹದ ಒಂದು ಭಾಗದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತೆ. ಈ ನೋವಿಗೆ ಅನೇಕ ಕಾರಣಗಳಿವೆ. ನಮ್ಮ ತಪ್ಪು ಜೀವನ ಶೈಲಿ, ದೈಹಿಕ ವ್ಯಾಯಾಮ ಇಲ್ಲದೆ ಇದ್ದಾಗ ಅಥವಾ ಅತಿಯಾಗಿ ದೈಹಿಕ ಶ್ರಮ ಮಾಡಿದಾಗ, ಪ್ರೆಗ್ನೆನ್ಸಿಯ ಕೊನೆಯ ತಿಂಗಳಲ್ಲಿ ಭ್ರೂಣ ಭಾರ ಹೆಚ್ಚಾದಾಗ ಕೂಡ ಏನಂತಂದ್ರೆ ಸಿಯಾಟಿಕಾ ನೋವು ಕಾಣಿಸ್ಕೊಳ್ಬಹುದು. ಬೆನ್ನು ಮೂಳೆಗೆ, ನಮ್ಮ ಸ್ಪೈನಲ್ ಕಾರ್ಡ್ಗೆ ಗಾಯ ಆದಾಗ ಕೂಡ ಏನಂತಂದ್ರೆ ಸಿಯಾಟಿಕಾ ನೋವು ಕಾಣಿಸ್ಕೊಳ್ಬಹುದು. ವಿಟಮಿನ್ B12, ವಿಟಮಿನ್ B1 ಕೊರತೆ ಇದ್ದಾಗ ಕೂಡ, ಆಮೇಲೆ ನರಗಳಿಗೆ ಕಡಿಮೆ ರಕ್ತ ಪೂರೈಕೆ ಆದಾಗ, ಹೀಗೆ ಅನೇಕ ಕಾರಣಗಳಿಂದ ಸಿಯಾಟಿಕಾ ನೋವು ಬರುತ್ತದೆ. ಈ ಸಿಯಾಟಿಕಾ ನೋವು ಶಮನಗೊಳಿಸಲು ನಾವು ಏನ್ ಮಾಡಬಹುದಂದ್ರೆ, ಮೊದಲನೇದಾಗಿ ಯೋಗ ಮುದ್ರೆಗಳಲ್ಲಿ ವಾಯುಮುದ್ರೆ ಮಾಡಬೇಕು. ಈ ಮುದ್ರೆ 45 ನಿಮಿಷ ಒಂದೇ ಸಲ ಮಾಡಬಹುದು, ಇಲ್ಲ ಅಂದ್ರೆ 15 ನಿಮಿಷದಂತೆ 3 ಸಲ ಮಾಡಬಹುದು. ವಾಯುಮುದ್ರೆ ಮಾಡಿದ ತಕ್ಷಣ ಏನ್ ಮಾಡ್ಬೇಕಂದ್ರೆ 5 ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು. ಈ ಮುದ್ರೆಗಳನ್ನು ಕನಿಷ್ಠ 40 ದಿನಗಳವರೆಗಾದ್ರೂ ನಾವು ತಾಳ್ಮೆಯಿಂದ ಮಾಡಬೇಕು. ಇವೇನಂತಂತಾರೆ ಸಯಾಟಿಕಾ ನೋವು ನಿವಾರಿಸುತ್ತವೆ. ಆಮೇಲೆ ನಮ್ಮ ಬೆನ್ನು ಮೂಳೆ ಬಲಪಡಿಸ್ತಕ್ಕಂಥ ಆಸನಗಳನ್ನ ಮಾಡಬೇಕು. ಮೊದಲನೇದಾಗಿ ಭುಜಂಗಾಸನ, ಎರಡನೇದ್ದು ಶಲಭಾಸನ, ಆಮೇಲೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಸನ ಪವನ ಮುಕ್ತಾಸನ. ಇದೇನಂತಂದ್ರೆ ನಮ್ಮ ಸ್ಪೈನಲ್ ಕಾರ್ಡಿಗೆ ತುಂಬಾನೇ ಒಳ್ಳೆ ಆಸನ ಇದು. ಮತ್ತು ಸೇತುಬಂಧ ಸರ್ವಂಗಾಸನ. ಈ ಎಲ್ಲ 4 ಆಸನಗಳನ್ನು ನಾವು 5 ನಿಮಿಷ ಮಾಡಬೇಕು. ನಮ್ ಕೆಲಸ ಬ್ಯಾಲೆನ್ಸ್ ಆಗಿರ್ಬೇಕು. ಅಂದ್ರೆ ಅತಿ ಕೆಲಸ ಅಥವಾ ಕೆಲಸ ಮಾಡದೆ ಹಾಗೆ ಇರೋದು ಈ ಸಿಯಾಟಿಕಾ ನೋವು ಬರಲು ಕಾರಣವಾಗುತ್ತೆ. ಆದ್ರಿಂದ ನಾವ್ ಏನ್ ಮಾಡ್ಬೇಕು, ಒಂದ್ ಲಿಮಿಟ್ ನಲ್ಲಿ ಕೆಲಸ ಮಾಡ್ಬೇಕು. 1 ಗಂಟೆಗೆ ಒಂದ್ಸಲ ಆದ್ರೂ ನಾವು ಕುಳಿತಲ್ಲಿಂದ ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಕುಳಿತು ಕೆಲಸ ಮಾಡ್ಬೇಕು. ನಾವು ಕುಳಿತುಕೊಳ್ಳುವ ಪೋಸ್ಚರ್ ಸರಿಯಾಗಿರ್ಬೇಕು. ಆಮೇಲೆ ಬೊಜ್ಜು ಕರಗಿಸ್ಕೊಳ್ಬೇಕು. ಒಬೆಸಿಟಿ ಹೆಚ್ಚಾಗಲು ಬಿಡಬಾರ್ದು. ಇನ್ನು ಸಿಯಾಟಿಕಾ ನೋವು ಶಮನಗೊಳಿಸುವ ಒಂದು ಮ್ಯಾಜಿಕಲ್ ಡ್ರಿಂಕ್. ಈ ಡ್ರಿಂಕ್ ಹೇಗೆ ತಯಾರಿಸ್ಕೊಳ್ಬೇಕಂದ್ರೆ 5 ಬೆಳ್ಳುಳ್ಳಿ ಎಸಳುಗಳು ಮತ್ತು 5 ರಿಂದ 10 ರಾತ್ರಿ ನೆನೆಸಿಟ್ಟ ಬಾದಾಮಿ ಸಿಪ್ಪೆಯನ್ನು ಬೆಳಗ್ಗೆ ನಾವು ಸುಲಿದುಕೊಳ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಇವೆರಡನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ 1 ಕಪ್ ನೀರ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ಬೆರೆಸ್ಬೇಕು. ದಿನಕ್ಕೆ 1 ಸಲ ಈ ಮ್ಯಾಜಿಕಲ್ ಡ್ರಿಂಕ್ ನಾವೇನೋ ಕುಡಿಬೇಕು. ಈ ಡ್ರಿಂಕ್ ಏನಿದೆ ಅಲ್ಲ, ಇದು ಸಿಯಾಟಿಕಾ ನೋವು ಶಮನ ಮಾಡುವಲ್ಲಿ ತುಂಬಾನೇ ಎಫೆಕ್ಟಿವ್ ಆಗಿದೆ. ಯಾಕೆಂದ್ರೆ ಇದರಲ್ಲಿ ವಿಟಮಿನ್ B1, B2, B6, ವಿಟಮಿನ್ A, ವಿಟಮಿನ್ C, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸತು, ತಾಮ್ರ, ಸೆಲೆನಿಯಂ, ಪ್ರೋಟೀನ್, ಫ್ಲೇವನಾಯ್ಡ್ಸ್, ಆಂಟಿ ಆಕ್ಸಿಡೆಂಟ್ಸ್ ಹೀಗೆ ಇನ್ನೂ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಈ ಹೆಲ್ದಿ ಡ್ರಿಂಕ್ ಸಿಯಾಟಿಕಾ ನೋವು ಶಮನಗೊಳಿಸುತ್ತದೆ. ಇದೇನಂತಂದ್ರೆ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಸಿಯಾಟಿಕಾ ನೋವು ಇದ್ದಾಗ ಆಹಾರದಲ್ಲಿ ಏನಂತಂದ್ರೆ ನಾವು ಮೈದಾ ಪ್ರಾಡಕ್ಟ್ಸ್ ಆಗಿರಬಹುದು, ಸಕ್ಕರೆ ಆಗಿರಬಹುದು, ಆಮೇಲೆ ಸೋಡಾ ಪಾನೀಯಗಳಾಗಿರಬಹುದು, ಆಮೇಲೆ ಹೈ ಪ್ರೋಟೀನ್ಸ್, ರಿಫೈನ್ಡ್ ಆಯಿಲ್ ಆಗಿರಬಹುದು, ಟೀ ಆಗಿರಬಹುದು, ಕಾಫಿ ಆಗಿರಬಹುದು, ಇವುಗಳನ್ನೆಲ್ಲ ಏನ್ ಮಾಡ್ಬೇಕು, ನಾವು ಅವಾಯ್ಡ್ ಮಾಡಬೇಕು. ತಾಜಾ ಹಸಿರು ತರಕಾರಿ ಆಗಿರಬಹುದು, ಶುಂಠಿ, ಅಂಜೀರು, ಪೈನಾಪಲ್, ಬೆರೀಸ್ ಇವುಗಳನ್ನ ಏನ್ ಮಾಡಬೇಕು, ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬೇಕು. ವಿಶೇಷವಾಗಿ ಮ್ಯಾಗ್ನೀಷಿಯಂನಿಂದ ಸಮೃದ್ಧವಾಗಿರ್ತಕ್ಕಂಥ ಆಹಾರ ಸೇವಿಸಬೇಕು. ಯಾಕಂದ್ರೆ ಮ್ಯಾಗ್ನೀಷಿಯಂ ನರಗಳಿಗೆ ಆರಾಮ ನೀಡಿ ಸ್ನಾಯುಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ರಾತ್ರಿ ಮಲಗುವ ಮುನ್ನ ಅರಿಶಿಣ ಹಾಲು, ಗೋಲ್ಡನ್ ಮಿಲ್ಕ್ ಕುಡಿಬೇಕು. ಯಾಕೆಂದ್ರೆ ಅರಿಶಿಣ ಏನಿದೆಯಲ್ಲ, ಇದು ನರಗಳ ನೋವು ಕಡಿಮೆ ಮಾಡುತ್ತೆ. ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಆಪಲ್ ಸೈಡರ್ ವಿನೆಗರ್ ಕೂಡ ಏನಂತಂದ್ರೆ ಈ ಸಿಯಾಟಿಕಾ ನೋವು ನಿವಾರಿಸುವಲ್ಲಿ ಸಹಕಾರಿಯಾಗಿದೆ. ಇದು ಕೂಡ ಏನಂತಂದ್ರೆ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಏನ್ ಮಾಡ್ಬೇಕಿಲ್ಲಂದ್ರೆ 2 ಚಮಚ ಆಪಲ್ ಸೈಡರ್ ವಿನೆಗರ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಸ್ವಲ್ಪ ಜೇನುತುಪ್ಪ ಬೆರೆಸಿ 1 ವಾರ ಇದನ್ನು ಕುಡಿತಾ ಬಂದ್ರೆ ನೋವು ಶಮನವಾಗುತ್ತದೆ. ಮುಖ್ಯವಾಗಿ ನಾವು ನಗ್ತಾ ನಮ್ಮ ಎಲ್ಲ ಕೆಲಸಗಳನ್ನು ನಿರ್ವಹಿಸಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.